ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದ್ರೆ ಅವರು ಆ ಪತ್ರದಲ್ಲಿ ಕೆಲವೊಂದಿಷ್ಟು ಅಂಶಗಳು ಮೆನ್ಷನ್ ಮಾಡಿದ್ದಾರೆ ಸರ್. ಅಂದರೆ ಈಗೇನು ನೀಟ್ ವಿಚಾರವಾಗಿ ತನ್ನ ತಪ್ಪನ್ನು ಎಲ್ಲೂ ಕೂಡ ಅವರು ಹೇಳಿಲ್ಲ, ನನ್ನ ತಪ್ಪಾಗಿದೆ ಅಂತ. ಜಂತರ್ ಮಂತರ್ ಮತ್ತೇನು ಪ್ರತಿಭಟನೆ ಆಗ್ತಿತ್ತು, ದೇಶದಲ್ಲಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಲಾಭ ಪಡೆಯದಂತೆ ತಡೆಯೋದಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ನಾನು ವಿದ್ಯಾರ್ಥಿಗಳ ಜೊತೆ ಇರ್ತೀನಿ ಮುಂದೆ ಅಂತ. ಅಂದರೆ ಇಲ್ಲಿ ಏನು ಹೇಳಕೊಟ್ಟಿದ್ದಾರೆ ಇವರು ಅಂತ. ಆರಂಭದಲ್ಲಿ ಪ್ರತಿಭಟನೆಗಳು ಶುರುವಾದಾಗ ಅಥವಾ ಈಗಲೂ ಕೂಡ ಒಂದು ಕಡೆ ಪಾಕಿಸ್ತಾನ ಚೀನಾ ಬಂತು, ಪಾಕಿಸ್ತಾನ ಬಂತು, ಏಜೆಂಟರು ಬಂತು, ಟೆರರಿಸ್ಟ್ ಬಂತು, ಇಷ್ಟೆಲ್ಲ ಎತ್ಕೊಂಡು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲ, ಹಿಂದೆ ಬಹುಶಃ ನಮ್ಮ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರೊಂದು ಮಾತು ಹೇಳ್ತಾ ಇದ್ದರು, ಈ ದೇಶದಲ್ಲಿ ಏನೇ ಒಂದು ಪ್ರತಿಭಟನೆ ಅಥವಾ ಕೆಲವು ಘಟನೆಗಳಾದ ದೆರ್ ಇಸ್ ಎ ಫಾರಿನ್ ಹ್ಯಾಂಡ್ ಅಂತ, ಅದು ಬಹಳ ಯೂಶುವಲ್ ಸ್ಟೇಟ್ಮೆಂಟ್ ಬರ್ತಾ ಇದ್ದಾಗ ಎಲ್ಲ ವಿದೇಶಿ ಕೈವಾಡ, ವಿದೇಶಿ ಹಸ್ತಗಳಿದೆ ಅಂತ. ಇದೇನು ಹೊಸದೇನು ಅಲ್ಲ. ಆದರೆ ಇವತ್ತು ಆಗಿರ್ತಕ್ಕಂಥ ಈ ಡೆವಲಪ್ಮೆಂಟ್ಸ್ ನೋಡಿದಾಗ ನಮಗನ್ಸುತ್ತೆ, ಅಫ್ಕೋರ್ಸ್ ಟರ್ನಿಂಗ್ ಪಾಯಿಂಟ್ ಈಸ್ ಮೋಹನ್ ಭಾಗವತ್ ಏನು ಇದ್ದಾರೆ, ಅವರು ಏನು ಹೇಳಿದ್ರೆ ಇವತ್ತು ಅಥವಾ ನಿನ್ನೆ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾದರ್ ಕೇಳಬೇಕು, ಈಗಿನ ವಿದ್ಯಾರ್ಥಿಗಳು ನಾವಿದ್ದ ರೀತಿಯಲ್ಲಿ ಅವರು ಗುರು ಹಿರಿಯರು ಅಥವಾ ವಿಧೇಯತೆ ಅಂತಕ್ಕಂಥನಲ್ಲಿಲ್ಲ, ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ನೀವು ಯಾರಿಗೆ ಹೇಳ್ತಾ ಇದ್ದಾರೆ ಈ ಮಾತು? ಮೋಹನ್ ಭಾಗವತ್ ಆಡಳಿತಾರೂಢ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಇದು ಚಾಟಿ. ಕೇಳಬೇಕಾಗತ್ತೆ. ನಾವು ಒಂದು ಅರ್ಥ ಮಾಡ್ಕೋಬೇಕು ಸತೀಶ್, ಇದು ಡೆಮಾಕ್ರಸಿ ಅಂತಕ್ಕಂಥದ್ದು ನಾವು ಬೇರೆ ದೇಶಗಳ ಥರ, ನೀವು ಉದಾಹರಣೆಗೆ ಇಂಗ್ಲೆಂಡ್ ಅಥವಾ ಫ್ರಾನ್ಸ್ ಅಥವಾ ಇಟಲಿನಲ್ಲಾಗಿರ್ತಕ್ಕಂಥ ಇದು ಅಧಿಕಾರಿಗಳಾಗಿರ್ತಕ್ಕಂಥ ಚಾರ್ಲ್ಸ್ ಅಥವಾ ಕಿಂಗ್ ಅಂತ, ಕಿಂಗ್ ಈಸ್ ನಾಟ್ ಎಬೋದಿಲ್ಲ ಅಷ್ಟೇ, ಕಿಂಗ್ ಈಸ್ ನಾಟ್ ಎಬೋದಿಲ್ಲ. ಹಾಗಾಗಿ ನೀವು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿಬಿಟ್ಟು ಆ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಬಾರ್ದು ರಾಯಲ್ಸಿಂದ ಅಂತ ಹೇಳಿಬಿಟ್ಟಾಗ ಏನು ಮಾಡಿದ್ರು ಇಂಗ್ಲೆಂಡಲ್ಲಿ? ಮ್ಯಾಗ್ನಾ ಕಾರ್ಟಾ. ಇತಿಹಾಸ ಪಾಠ ಆಗಬೇಕಾಗುತ್ತೆ, ಇತಿಹಾಸ ಪಾಠ ಕಲಿಸುತ್ತೆ. ನಮ್ಮ ದೇಶದಲ್ಲಿ ಆಗಿಲ್ಲ, ಆಗಬಹುದೇನೋ ಗೊತ್ತಿಲ್ಲ. ಎಂಥ ಒಂದು ಕಾವೇರಿತ್ತು, ಎಂಥ ಒಂದಿದು. ಇವತ್ತು ಮೋಹನ್ ಭಾಗವತ್ ಅವರು ಹೇಳಿರ್ತಕ್ಕಂಥ ಮಾತನ್ನು ಅಂಡರ್ಲೈನ್ ಮಾಡಿ ಇಟ್ಕೋಬೇಕು ಆಡಳಿತಾರೂಢದವರು, ಅದು ಯಾರೇ ಇರಲಿ, ಪಕ್ಷ ಪಕ್ಕದಲ್ಲಿ ಇಡೋಣ. ಈಗಿನ ಒಂದು ಜನಾಂಗ, ಯುವ ಜನಾಂಗ ಇದೆಯಲ್ಲ, ದೇ ಆರ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ದೇ ಆರ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕೇಳಬೇಕಾಗುತ್ತೆ, ಪ್ರತಿಯೊಂದು ಕೂಡ ಆಲಿಸಬೇಕಾಗತ್ತೆ, ಆಲಿಸಿ ಒಂದು ತೀರ್ಮಾನವನ್ನು ತೆಗೆದುಕೋಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆ್ಯಸ್ ಆಫ್ ವೆಸ್ಟರ್ಡೇ ಏನಿತ್ತು ಅಂತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದಿದೆ ಇತ್ತು. ಆದರೂ ಕೂಡ ಇದೊಂದು ಒಳ್ಳೆಯ ಬೆಳವಣಿಗೆ, ಸಕಾರಾತ್ಮಕವಾದ ಬೆಳವಣಿಗೆ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಈ ಹಿಯರಿಂಗ್ ಇರಬೇಕು, ಡೆಲಿಬ್ರೇಷನ್ಸ್ ಇರಬೇಕು, ಡಿಸ್ಕಷನ್ಸ್ ಇರಬೇಕು. ನೀವು ಅಣ್ಣಾ ಹಜಾರೆ ಕೂಡ ಹೇಳಿದ್ರು, ಕೇವಲ ಪ್ರಧಾನ್ ಅವರ ರಾಜೀನಾಮೆಯಿಂದ ನಿಮ್ಮ ಸರ್ಕಾರಕ್ಕೆ ಪ್ರತಿಷ್ಠೆಗೆ ಕುಂದುಂಟಾಗಲ್ಲ ರೀ. ಯಾಕೆ ಇಷ್ಟು ಹಠಕ್ಕೆ ಬೀಳ್ತೀರಾ? ಯಾಕೆ ಈ ರೀತಿಯಾದಂಥ ಒಂದು ಮೊಂಡುವಾದವನ್ನು ಹಿಡಿದಂಥ ಇಂದಿರಾ ಗಾಂಧಿಯವರ ಪರಿಸ್ಥಿತಿ ಏನಾಯ್ತು ದೇಶದಲ್ಲಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಕೊನೆಗೆ ಏನಾಯಿತು? ಆಕೆ ಈ ರೀತಿಯಾದಂಥ ಒಂದು ಮೊಂಡು ಪಟ್ಟುಗಳನ್ನು ಹಿಡಿದು ತುರ್ತು ಪರಿಸ್ಥಿತಿ ಜಾರಿ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದ್ರಲ್ಲ, ಆ ಪರಿಸ್ಥಿತಿ ಮತ್ತೆ ಈ ದೇಶದಲ್ಲಿ ಬರಬಾರ್ದಲ್ಲ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಈಗ ಏನು ಡಿಸಿಷನ್ ತಗೊಂಡಿದೆ ಸರ್ಕಾರ, ಅದು ಒಂದು ರೀತಿಯಲ್ಲಿ ಪ್ರಜಾತಂತ್ರಕ್ಕೆ ಪೂರಕ ಅಂತ ಹೇಳ್ತೀನಿ. ಇದು ಯಾರ ವಿಜಯವೂ ಅಲ್ಲ. ಅಫ್ಕೋರ್ಸ್ ಆಗಲೇ ಹೇಳ್ತಾ ಇದ್ರು ಪೊಲಿಟಿಕಲ್ ಕ್ರೆಡಿಟ್ಸ್ ಶುರುವಾಗುತ್ತೆ. ಇಟ್ ಈಸ್ ನಾಟ್ ದಿ ಕ್ರೆಡಿಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಆಸ್ ಸಚ್, ಇಟ್ ಈಸ್ ದಿ ಕ್ರೆಡಿಟ್ ಟು ದಿ ಅಜಿಟೇಷನ್ ಫಾರ್ ಎ ಕಾಸ್ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇದು ಎಚ್ಚರಿಕೆಯಿಂದ ನೋಡಬೇಕು. ಇದು ಇಲ್ಲಿಗೇನಿಲ್ಲ ಅಲ್ಲ. ಈ ಎಚ್ಚರಿಕೆಯ ಒಂದು ಅಂಶಗಳನ್ನು ಸರ್ಕಾರ, ಆಡಳಿತಾರೂಢ ಪಕ್ಷದಲ್ಲಿ ಕೂತಿರ್ತಕ್ಕಂಥವ್ರು ಯಾರೇ ಇರಲಿ, ನರೇಂದ್ರ ಮೋದಿ ಇರಲಿ ಅಥವಾ DK ಶಿವಕುಮಾರ್ ಇರಲಿ, ಯಾರೇ ಇರಲಿ, ಇದೆಲ್ಲರಿಗೂ ಕೂಡ ಒಂದು ಪಾಠ ಅಂತ ನಾನು ಹೇಳ್ತಾ ಇದ್ದೆ. ಎಸ್ ಯದಿ ಕುಮಾರ್ ಅವರೇ, ಕೊನೆಗೂ ರಾಜೀನಾಮೆ ಆಗಿದೆ, ತಡ ಆಯಿತು, ತುಂಬ ತಡ ಆಯಿತು ಅನಿಸ್ತಾ ಇಲ್ಲ ನಿಮಗೆ? ಪ್ರಜಾಪ್ರಭುತ್ವಕ್ಕೆ ಯಾವುದು ಪೂರಕವಾಗಿರುತ್ತೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಯಾವುದು, ದೇಶಕ್ಕೆ ಯಾವುದು ಪೂರಕವಾಗಿರುತ್ತೆ, ಆ ಒಂದು ರೀತಿಯಲ್ಲಿ ಸರ್ಕಾರ ನಿರ್ಧಾರ ತಗೊಂಡಿದೆ. ಅದನ್ನು ಎಲ್ಲರೂ ಸ್ವಾಗತಿಸ್ತಾರೆ, ನಾವು ಸ್ವಾಗತಿಸ್ತೀವಿ. ಅದು ಮೇನ್ ಇರೋವಂಥದ್ದು. ಏಕೆಂದರೆ ಅವರ ಡಿಮ್ಯಾಂಡ್ಸ್ಗಳೇನಿತ್ತು ಅದು ಒಂದೊಂದು ಭಾಗ. ನೀವು ಬಂದ್ಬಿಟ್ಟು ಚರ್ಚೆಯಲ್ಲಿ ಪೂರಕವಾಗಿ ಯಾರು ಬಂದರು, ಯಾರು ಏನು ಹೇಳಿದ್ರು, ಯಾರು ಇದು ಮಾಡಿದ್ರು ಅಂತ ತುಂಬ ವ್ಯಂಗ್ಯವಾಗಿ ಹೇಳ್ತಾ ಇದ್ರಿ. ಅದು ನಿಜವಾಗ್ಲೂ ನೀವು ಪರಾಮರ್ಶೆ ಮಾಡಿದ್ದೀರಾ ಸರ್? ಅದು ನಿಜನಾ ಸುಳ್ಳ ಏನು ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಇವಾಗ ಪ್ರಶ್ನೆ ಮಾಡೋದಂದರೆ, ಕಳೆದ ಕೆಲವು ದಿನಗಳಿಂದ ನಾನು ನಿಮ್ಮ ಮಾಧ್ಯಮದಲ್ಲೇ ಭಾರತೀಯ ಜನತಾ ಪಾರ್ಟಿಯ ವಕ್ತಾರರಿಗೆ ಮಾತನಾಡೋಕ್ಕೆ ಕೊಡ್ದಿರನೆ ಬರೀ ರಿಸೈನ್ ಆ್ಯಂಡ್ ದೆನ್ ಟಾಕ್ ಅಂತ ತಮ್ಮ ಹಿರಿಯ
ಯಾರು ಆಂಕರ್ಸ್ಗಳು ಇದ್ರಲ್ಲ ಅವರೆಲ್ಲ ಹೇಳ್ತಾ ಇದ್ದಿದ್ದಂಥದ್ದು ನಾನು ಸುಮಾರು ಕೇಳ್ಪಟ್ಟೆ ಅದಂಥದ್ದಲ್ಲಿ. ಅಂದರೆ ನೀವು ಬಂದು ನಮ್ಮನ್ನ ಚರ್ಚೆ ಕರಿತೀರಾ, ಇಲ್ಲ ನಮ್ಮನ್ನ ಹಾಸ್ಯ ಮಾಡಕ್ಕೆ ಕರಿತೀರಾ, ಇಲ್ಲ ಚರ್ಚೆ ನಿಮ್ಮ ಪ್ರಶ್ನೆಗೆ ನಮ್ಮನ್ನ ಉತ್ತರ ಮಾಡಕ್ಕೆ ಕರಿತೀರಾ ಸರ್? ಅಲ್ಲಿ ಕೇಳಬೇಕಾಗತ್ತೆ. ಯಾಕೆಂದ್ರೆ ಇದು ಹಲವಾರು ದಿನಗಳಲ್ಲಿ ನಡೀತಾ ಇದ್ದಿದ್ದಂಥದ್ದು ಸರ್. ಸ್ಪರ್ಧಾತ್ಮಕವಾಗಿ ಪಾಸಿಟಿವ್ ಚರ್ಚೆ ಎಲ್ಲಾ ಪಕ್ಷದಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಆಗುವಂಥದ್ದು ಇದ್ದೇ ಇರುತ್ತದಲ್ಲಿ. ಒಂದು ಅವ್ರೊಂದು ಪಾಯಿಂಟ್ಸ್ ಹೇಳ್ತಾರೆ, ನಾವೊಂದು ಪಾಯಿಂಟ್ಸ್ ಹೇಳ್ತೀವಿ, ಅವ್ರು ಯಾವುದೇ ಇರ್ಬೋದು, ಅದು ರಾಜಕೀಯದಲ್ಲಿ ಐಡಿಯಾಲಜಿಕಲ್ ಡಿಫರೆನ್ಸ್ ಇರುವಂಥದ್ದು ಇರುತ್ತೆ. ಆದರೆ ಒಂದು ಪಾಯಿಂಟ್ ಇಟ್ಕೊಂಡು ಇವರು ದೇಶಭಕ್ತರ, ಇವರು ಬೇರೆ ಇವ್ರು ಇದ ಅಂತ ಅನ್ಬಿಟ್ಟು ಕಳೆದ 1 ವಾರ 15 ದಿನದಿಂದ ತಾವು ತಮ್ಮ ಮಾಧ್ಯಮದಲ್ಲಿ ಮಾಡ್ತಾ ಇದ್ದೀರಲ್ಲ, ಎಷ್ಟು ಸರಿ ಎಷ್ಟು ಇದಂತ ಪರಾಮರ್ಶೆಗೆ ವೀಕ್ಷಕರಿಗೆ ಬಿಡೋಣ ಸರ್. ಏನ್ ಗೊತ್ತಾ, ವೀಕ್ಷಕರಿಗೆ ಬಿಡೋಣ, ಒಂದು ಫ್ಲೋ ಇರುತ್ತೆ. ನೀವು ಒಂದು ಏನೋ ಒಂದು ಬೇಕಾ ಅಷ್ಟು ಅವಕಾಶ ಕೊಡೋಣ, ಇನ್ನೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಪರವಾಗಿಲ್ಲ. ಮಾತಾಡ್ತೀನಿ. ಜನಾಭಿಪ್ರಾಯ ಇರ್ಬೇಕಾದ್ರೆ ಒಂದು ಜನಾಭಿಪ್ರಾಯ, ಈಗ 2024ರಲ್ಲಿ ಈ ದೇಶದ ಜನ NDA ನೇತೃತ್ವಕ್ಕೆ ಒಂದು ಅಧಿಕಾರ ಕೊಟ್ಟರು, ಅದೊಂದು ಜನಾಭಿಪ್ರಾಯ. ಬಿಜೆಪಿಗೆ ಪೂರ್ತಿ ಬಹುಮತ ಬರದೇ ಇದ್ರು ಒಂದು ಜನಾಭಿಪ್ರಾಯ ಯಾರಿಗೂ ಬರಲಿಲ್ಲ, ಬಟ್ NDA ಒಂದು ಅಧಿಕಾರಕ್ಕೆ ಬಂತು, ಅದೊಂದು ಜನಾಭಿಪ್ರಾಯ. ಇವತ್ತು ಇಡೀ ದೇಶದಲ್ಲಿ ಯುವ ಸಮುದಾಯ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಆಯ್ತಾ, ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ, ನೀವು ತಪ್ಪು ಮಾಡಿದ್ದೀರಾ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಪ್ಕೊಂಡಿದ್ದೀರಾ, ಆಯ್ತಾ, ಅದನ್ನ ನಾವ್ ಹೇಳಿದೀವಿ. ಕುಮಾರ್ ಅವರೇ, ಈಗ ಮೋದಿ ಅವರೇ, ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಈಗ ಎಷ್ಟು ಬಿಜೆಪಿ ನಾಯಕರು 20 ದಿನ ನಡೀತು ಶಾಂತಿ ಬಿಜೆಪಿ ನಾಯಕ ಹೆಂಗಿದ್ದಾರೆ ಅಂದ್ರೆ, ಬಿಜೆಪಿ ನಾಯಕ ಹೆಂಗಿದ್ದಾರೆ ಅಂದ್ರೆ ತಾವ್ ಹೇಳಿದಂತದ್ದಾಗ್ಬೋದು, ಜನರಿಗೆ ಪೂರಕವಾದದ್ದಲ್ಲ, ಈ ಜನರನ್ನ ಎತ್ತುಕಟ್ಟುವಂತದ್ದಾಗಿರಂತದ್ದು. ಇದು ಬಹಳ ವಿಷಾದದಿಂದ ನರೇಂದ್ರ ಮೋದಿ ಅವರು ಮಧ್ಯರಾತ್ರಿ ಬಂದು ವಿಡಿಯೋ ಮಾಡಿ ಈ ತರ ಆಗಿದೆ, ನಾನು ವಿದ್ಯಾರ್ಥಿ ಪರ ಇದೀನಪ್ಪ ಅಂತ ಹೇಳ್ತಾರೆ. ಅದೇ ನಿಮ್ಮ ನಾಯಕರು ಮೌಲ್ವಿಗಳು ಕೆಲಸ. ಪ್ರಜೆ ಅಲ್ವಾ? ಈಗ ಮೌಲ್ವಿಗಳಿಗೆ ಏನ್ ಕೆಲಸ ಅನ್ನೋ ಒಂದು ಮಾತನ್ನ ಮಾತಾಡ್ತಾರೆ ನಿಮ್ಮ ಸಿಟಿ ರವಿ ಅವರು. ಯಾಕೆ ಅವ್ರ ದೇಶದ ಪ್ರಜೆ ಅಲ್ವಾ? ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳನ್ನ ನೀವು ಕೇಳಿದ್ರ ಸರ್? ಎಲ್ಲಾ ಪ್ರಶ್ನೆಗಳು ಬಿಡದಿ ಹೋರಾಟ ಬಂದಾಗ್ಲೂ ಫಸ್ಟ್ ಕರ್ನಾಟಕದಲ್ಲಿ ಗ್ಯಾರಂಟಿ ನ್ಯೂಸ್ ಬಿಡದಿಗೆ ಹೋಗಿ ಹೋರಾಟ ಮಾಡಿದ್ದು, ಆಯ್ತಾ, ನಾವೇ ಹೋಗಿ ಪ್ರತಿಭಟನೆ ಮಾಡಿದ್ದು, ನಾವೇ ಹೋಗಿ ಪ್ರತಿಭಟನೆ ಕವರ್ ಮಾಡಿದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ಗ್ಯಾರಂಟಿ ನ್ಯೂಸ್ ಪ್ರತಿಭಟನೆ ಮಾಡಿದ್ದು. ನೀವು ತಾರತಮ್ಯ ಮಾಡ್ತಾ ಇದ್ದೀರಾ? ನೋ ತಾರತಮ್ಯ ಮಾತೇ ಇಲ್ಲ, ಆಯ್ತಾ. ಆಮೇಲೆ ಇದೇ ಬಿಡಿಎ ಅವಕಾಶ ಕೊಡಬೇಕಾಗುತ್ತೆ. ಇದೇ ಬಿಡಿಎ ಕರ್ಸಿ ನೀವು ದೊಡ್ಡ ಸುದ್ದಿ ಮಾಡಿ ಗ್ಯಾರಂಟಿ ನ್ಯೂಸ್, ಆಯ್ತಾ. ಎಲ್ಲ ಯಾವುದೇ ರೀತಿ ಯಾವ ಪಕ್ಷಕ್ಕೂ ಸೇರಿಲ್ಲ ಗ್ಯಾರಂಟಿ ನ್ಯೂಸ್. ಕಾಂಗ್ರೆಸ್ ಬಿಜೆಪಿ ಯಾವ್ದು ಇಲ್ಲ, ಎಲ್ಲದಕ್ಕೂ ಸಮಾನ ಕೊಡ್ತೀವಿ. ಯಾವ ಸತ್ಯದ ಪರ ಇರುತ್ತೋ ಅದ್ರ ಪರ ಹೋಗ್ತೀವಿ, ಆಯ್ತಾ. ಯಾವ ಸತ್ಯದ ಪರ ಇರುತ್ತೋ ಯಾವ ಸತ್ಯದ ಪರ ಇರುತ್ತೋ ಅದ್ರ ಪರ ಹೋಗ್ತೀವಿ, ಅದೇ ಯಾವ್ದು ನ್ಯಾಯದ ಪರ ಹೋಗ್ತೀವಿ, ಯಾವ್ದು ನ್ಯಾಯದ ಪರ ಹೋಗ್ತೀವಿ, ಯಾವ್ದು ನ್ಯಾಯನೋ ಅದ್ರ ಪರ ಹೋಗ್ತೀವಿ. ಜನ ಇರುತ್ತೆ ಜನರ ಪರ ಹೋಗ್ತೀವಿ, ಜನ ಏನಿರುತ್ತೆ ಜನರ ಪರ ಹೋಗ್ತೀವಿ, ಜನರ ಪರ ಇದ್ದಾಗ ಜನರ ಪರ ಹೋಗ್ತೀವಿ, ನ್ಯಾಯದ ಪರ ಹೋಗ್ತೀವಿ.